ರೀತಿಯಲ್ಲಿ ಎಳೆದು ಇರುತ್ತದೆ. ಲಾಸ್ಟ್ 15 ದಿವಸದಲ್ಲಿ ಇದೇ ತನಿಖೆ ಮುಂದುವರೆಸಿಕೊಂಡು ನಮ್ಮ 8 ವಿವಿಧ ತಂಡದ ಕಾರ್ಯಾಚರಣೆಯಲ್ಲಿ ಇನ್ನೂ ಅಡಿಷನಲ್ ಆಗಿ 12 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಲಾಗಿದೆ. ಈ 12 ಜನ ಆರೋಪಿ ಪೈಕಿ ಇದರಲ್ಲಿ ಕೆಲವು ಜನ ರೈಲ್ವೆ ಕಾರ್ಯಾಲಯನ ಕರ್ಮಚಾರಿ ಇರ್ತಾರೆ. ಬಾಲರಾಜ್, ಬಾಬುರಾವ್ ಮತ್ತು ಸೋಲೋಮನ್ ಇವರು 3 ಜನ ರೈಲ್ವೆ ವಿಭಾಗದಲ್ಲಿ ಕರ್ಮಚಾರಿ ಇದ್ದಾರೆ. ಇವರು ತಮ್ಮ ಕಡೆಯಿಂದ ರೈಲ್ವೆ ವಿಭಾಗದ ಒಂದು ಟ್ರಕ್ನ ಸಹ ಈ ಕೃತ್ಯಕ್ಕೆ ಬಳಸಿಕೊಳ್ಳಲಿಕ್ಕೆ ಸೌಲಭ್ಯ ಕೊಟ್ಟಿದ್ದಾರೆ. ಇನ್ನೊಂದು ಇದರಲ್ಲಿ 12 ಜನ ಪೈಕಿ ಇರಲಿ ಮೊಹಮ್ಮದ್ ಆಸಿಫ್ ಅಂತ ಒಬ್ಬ ಈ ಬ್ಯಾಂಕ್ನ ಟ್ರೆಜರಿನ ಲಾಕ್ ಕೀನ ಡುಪ್ಲಿಕೇಶನ್ ಮಾಡಿಕೊಂಡು ಕೊಟ್ಟಿದ್ದಾರೆ. ಅದು ಸಹ ಈ ದಸ್ತಗಿರಿ ಟೀಮ್ನಲ್ಲಿ ಶಾಮೀಲಾಗಿದೆ. ಸೊ ಟೋಟಲ್ ಈಗ 15 ಜನ ಅರೆಸ್ಟ್ ಆಗಿದ್ದಾರೆ. ಫಸ್ಟ್ ಫೇಸ್ನಲ್ಲಿ 3 ಜನ ದಸ್ತಗಿರಿ ಆಗಿತ್ತು. ಈಗ ಇನ್ನೂ ಅಡಿಷನಲ್ ಆಗಿ 12 ಜನ ದಸ್ತಗಿರಿ ಆಗಿದ್ದಾರೆ. ವಿವರ ಈ ಪ್ರೆಸ್ ನೋಟ್ನಲ್ಲಿ ಕೊಡಲಾಗಿದೆ. ಪ್ರಾಪರ್ಟಿ ರಿಕವರಿ ಪೈಕಿ ಹೋದ ಫಸ್ಟ್ ಪ್ರೆಸ್ ಮೀಟ್ನಲ್ಲಿ ಸುಮಾರು 10.75 ಕೋಟಿ ವರ್ಷದ್ದು ಪ್ರಾಪರ್ಟಿ ರಿಕವರಿ ಆಗಿತ್ತು. ಈಗ ಲಾಸ್ಟ್ 15 ದಿವಸದ ಕಾರ್ಯಾಚರಣೆಯಲ್ಲಿ ಮೆಲ್ಟೆಡ್ ಗೋಲ್ಡ್, ಬಂಗಾರದ ಜ್ಯುವೆಲ್ಲರಿ, ಕೃತ್ಯಕ್ಕೆ ಬಳಸಿದ ವೆಹಿಕಲ್ಗಳನ್ನು ಮತ್ತೆ ಕ್ಯಾಶ್ ಸೇರಿ ಸುಮಾರು 39.26 ಕೋಟಿ ವ್ಯಾಲ್ಯೂನ ಬೇರೆ ಬೇರೆ ಪ್ರಾಪರ್ಟಿ ರಿಕವರಿ ಆಗಿದೆ. ಸೊ ಇದಲ್ಲದೆ ಇದರಲ್ಲಿ ಇನ್ನೊಂದು ನೋಡಬೇಕಾದ ತಥ್ಯ ಏನಂದ್ರೆ, ಸ್ಟಾರ್ಟಿಂಗ್ ನಲ್ಲಿ ಕಂಪ್ಲೇಂಟ್ ಕೊಡುವಾಗ ಬ್ಯಾಂಕ್ ವತಿಯಿಂದ 58 ಕೆಜಿ ಸುಮಾರು ಬಂಗಾರದ ಜ್ಯುವೆಲ್ಲರಿ ಬಗ್ಗೆ ಕಂಪ್ಲೇಂಟ್ ಆಗಿತ್ತು ಮತ್ತು ಅವರು ಮರು ಅಧ್ಯಯನ ಅದನ್ನು ಮಾಡಿ ಗ್ರಾಸ್ ವೇಟ್ ಬದಲಾಗಿ ಈಗ ನೆಟ್ ವೇಟ್ ನೋಡಿದ್ರೆ ಸುಮಾರು 40 ಕೆಜಿ 700 ಗ್ರಾಮ್ ನೆಟ್ ವೇಟ್ ತೂಕ ಗೋಲ್ಡ್ ಹೋಗಿದೆ ಅಂತ ನಮಗೆ ಅಪ್ಡೇಟ್ ಮಾಡಿದ್ದಾರೆ. ತನಿಖೆನಲ್ಲಿ ಅದನ್ನು ಕೂಡ ಪಡಿಸಿದ್ದೀವಿ. ಈ ಪ್ರಕರಣ ನಮಗೆ ಯಾಕೆ ಚಾಲೆಂಜ್ ಒಂದು ಆಗಿತ್ತು, ಯಾಕಂದ್ರೆ ನಿಮಗೆ ಎಲ್ಲರೂ ಗೊತ್ತಿದ್ದು ಮಾಹಿತಿ ಪ್ರಕಾರ ಇವರು ಫೆಬ್ರವರಿ ತಿಂಗಳಿಂದ ಕೀನ ಡುಪ್ಲಿಕೇಶನ್ ಮಾಡಿ ಲಾಸ್ಟ್ 4 ತಿಂಗಳಿಂದ ಇವರು ಪ್ರಯತ್ನ ಮಾಡಿಕೊಂಡು ಒಂದು ಪ್ಲಾನಿಂಗ್ ಮಾಡಿ ಅಚ್ಚುಕಟ್ಟಾಗಿ ಒಂದು ಕಳ್ಳತನ ಪ್ರಕರಣ ಒಂದು ಎಸಗಿದ್ದಾರೆ. ಬಟ್ ನಮ್ಮ ತಂಡ 1 ತಿಂಗಳು ಒಳಗಡೆ ಈ ಕೇಸನ್ನು ಪತ್ತೆ ಮಾಡಿ 7 ರಿಂದ 8 ಕೋಟಿ ವರ್ತ್ನ ಪ್ರಾಪರ್ಟಿ ಕಳ್ಳತನದಲ್ಲಿ ಲಾಸ್ಟ್ ಆಗ್ತದೆ HBT ರಲ್ಲಿ. ಈ ಒಂದೇ ಪ್ರಕರಣದಲ್ಲಿ 53 ಕೋಟಿನ ಪ್ರಾಪರ್ಟಿ ಹೋಗಿದ ಮೇಲೆ ಈ ಕೇಸ್ಗೆ ನಾವು ಹೆಚ್ಚಿನ ಕಾಳಜಿ ವಹಿಸಿಕೊಂಡು SP ಅವರಾದ ಲಕ್ಷ್ಮಣ್ ನಿಂಬರ್ಗಿ ಅವರ ನೇತೃತ್ವದಲ್ಲಿ ಮತ್ತೆ he was ably supported by both additional SP ಶಂಕರ್ ಮರಿಯಾಡ್ ಅವರು ಈ ತಿಂಗಳು ಎಂಡ್ನಲ್ಲಿ ರಿಟೈರ್ಡ್ ಆಗ್ತಾ ಇರೋದು. ಈ ರಿಟೈರ್ಡ್ ಆಗುವಾಗ ಮುಂಚೆ ಅವರು ನಮಗೆ ಇದು ಒಂದು ತಮ್ಮ ಕಾರ್ಯಾಚರಣೆಯಲ್ಲಿ ಒಂದು ಕೊಡುಗೆ ಕೊಟ್ಟು ಹೋಗ್ತಾ ಇದ್ದಾರೆ ಅಂತ. ಮತ್ತೆ ಇನ್ನೊಬ್ಬರು ಅಡಿಷನಲ್ SP ಆದ ರಾಮನ್ ಗೌಡ ಹಟ್ಟಿ ಅವರು ಇವರ ಮಾರ್ಗದರ್ಶನದಲ್ಲಿ 8 ವಿವಿಧ ತಂಡ ರಚನೆ ಮಾಡಲಾಗಿತ್ತು. ಇದರಲ್ಲಿ ಮುಖ್ಯವಾಗಿ ನಮ್ಮ ಅಧಿಕಾರಿಗಳು DSPಗಳಾದ ಸುನಿಲ್ ಕಾಂಬ್ಳೆ, ಬಲ್ಲದ ನಂದಗಾವಿ, CPI ರವರಾದ ರಮೇಶ್ ಔಜಿ, ಗುರುಶಾಂತ್ ಅಶೋಕ್ ಮತ್ತು PSI ಶ್ರೀಕಾಂತ್, ಅಶೋಕ್, ದೇವರಾಜ್, ಬಸವರಾಜ್, ರಾಕೇಶ್, ಸೋಮೇಶ್, ವಿನೋದ್ ದೊಡ್ಡಮನಿ, ವಿನೋದ್ ಪೂಜಾರಿ, ಶಿವಾನಂದ್ ಪಾಟೀಲ್, ಯತೀಶ್ ಮತ್ತು ಶ್ರೀಮತಿ ನಾಗರತ್ನ ಅವರು ಸೇರಿ ಸುಮಾರು 100 ಜನ ಸಿಬ್ಬಂದಿ ಹಗಲು ರಾತ್ರಿ ಕರ್ತವ್ಯ ಮಾಡಿ ಲಾಸ್ಟ್ 1.5 ತಿಂಗಳಿನಲ್ಲಿ ಬಿಜಾಪುರ್ನಲ್ಲಿ ಬೇರೆ ಯಾವುದೇ ಬಂದೋಬಸ್ತ್ ಇರಲಿ ಅದನ್ನು ನೋಡ್ತಾ ಅವ್ರ ಜೊತೆಗೆ ಈ ಕೇಸ್ ಸಹ ಪತ್ತೆ ಮಾಡಿ ಯಶಸ್ವಿಯಾಗಿದ್ದಾರೆ. ಖುದ್ದಾಗಿ ಅವರೇ ವಿಜಯಪುರಕ್ಕೆ ಬಂದು ಪ್ರೆಸ್ ಮೀಟ್ ಮಾಡಿ ತಮಗೆ ಈ ಪ್ರಕರಣದ ಎಲ್ಲ ಅಂಶಗಳನ್ನ ಸರ್ ತಮ್ಮ ಗಮನಕ್ಕೆ ತಗೊಂಡ್ಬಂದಿದ್ದಾರೆ.
ಇದು ಯಾಕೆ ನಮಗೆ ಚಾಲೆಂಜಿಂಗ್ ಆಗಿತ್ತು ಮತ್ತು ಯಾಕೆ ಇದು ಒಂದು ಮಹತ್ವದಾಗಿತ್ತು ಅಂತಂದರೆ ಇಟ್ ವಾಸ್ ಎ ಪ್ರೆಸ್ಟೀಜ್ ಇಶ್ಯೂ ಫಾರ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ಕೆನರಾ ಬ್ಯಾಂಕ್ ಅಧಿಕಾರಿಗಳು ಬಂದು ಹೇಳಿದಾಗಲೂ ಕೂಡ ನಾವು ಹೇಳಿದ್ವಿ ಇಟ್ ಈಸ್ ಎ ಚಾಲೆಂಜಿಂಗ್ ಕೇಸ್ ಬಟ್ ವಿಲ್ ಡೂ ಇಟ್ ಅಂತಂತೇಳಿ ನಮಗೆ ಫ್ರಮ್ ದ ಡೇ ಒನ್ ನಾವು ಹೇಳ್ತಾ ಇದ್ವಿ. ಇದರಲ್ಲಿ ಮೊದಲನೇ ಆರೋಪಿ ಆದಂಥ ವಿಜಯ್ ಮೇರಿಯಾಳ್ ಏನಿದ್ದಾನೆ, ಈತ ಬ್ಯಾಂಕ್ ಮ್ಯಾನೇಜರ್ ಇದ್ದು ಈತ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲೇ ಕೆಲಸ ಮಾಡ್ತಿರ್ಬೇಕಾದ್ರೆ ಕೀಸ್ಗಳನ್ನು ಡೂಪ್ಲಿಕೇಟ್ ಮಾಡೋದಕ್ಕೆ ಕೊಟ್ಟಿರ್ತಾನೆ. ಆ ಡೂಪ್ಲಿಕೇಟ್ ಮಾಡಿದಂಥ ಕೀಗಳನ್ನು ಪ್ರಮುಖ ಇನ್ನೊಬ್ಬ ಎಂಟೈರ್ ಕ್ರೈಮ್ನ ಎಪಿಸೋಡಿನ ಪ್ರಮುಖ ಆರೋಪಿಯಾದಂಥ ಚಂದ್ರಶೇಖರ್ ನರಲ್ಲ ಏನಿದ್ದಾನೆ ಅವನ ಜೊತೆಗೆ ಬಂದು ಈ ಕೀಸ್ಗಳನ್ನು ಬ್ಯಾಂಕ್ ಒಳಗಡೆ ಬಂದು ಟೆಸ್ಟ್ಗಳನ್ನು ಮಾಡಿರ್ತಾರೆ, ಕೀ ಆಪರೇಟ್ ಆಗ್ತಾ ಇದೆಯಲ್ಲ ಅಂತ. ಯಾವಾಗ ಅವರು ಮಾರ್ಚ್ ಆ್ಯಂಡ್ ಏಪ್ರಿಲಲ್ಲಿ ಈ ಕೀಸ್ಗಳು ಆಪರೇಟ್ ಆಗೋದು ಸಕ್ಸಸ್ ಆಗುತ್ತೆ, ಅವರು ವಿಜಯ್ ಮೇರಿಯಾಳ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾಗಲೇ ಪ್ಲ್ಯಾನ್ ಮಾಡ್ತಾರೆ, ಅದಕ್ಕೆ ವಿಜಯ್ ಮೇರಿಯಾಳ್ ಒಪ್ಪಲ್ಲ. ಸೊ ಒಂದು ಮಂಗಳೂರು ರೀತಿ ಬ್ಯಾಂಕನ್ನು ಹೇಗೆ ದರೋಡೆ ಮಾಡಿದ್ರು ಆ ರೀತಿ ಮಾಡಬೇಕು ಅಂತ ಒಂದು ಆಲೋಚನೆಯಲ್ಲಿರುತ್ತೆ. ಬಟ್ ವಿಜಯ್ ಮೇರಿಯಾಳ್ ಅದಕ್ಕೆ ಒಪ್ಪಲ್ಲ. ಅವನು ಅಲ್ಲೇ ಕೆಲಸ ಮಾಡ್ತಿರ್ಬೇಕಾದ್ರೆ ಇದು ಆದರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಆ ಪ್ಲ್ಯಾನನ್ನು ಡ್ರಾಪ್ ಮಾಡಿಬಿಟ್ಟು ಈತ ಮೇದಲ್ಲಿ ಟ್ರಾನ್ಸ್ಫರ್ ಆಗ್ತಾನೆ ರೂನಿಯಾಳ್ ಬ್ಯಾಂಕ್ಗೆ. ಆ ಟ್ರಾನ್ಸ್ಫರ್ ಆದ 15 ದಿನಕ್ಕೆ ಈ ರೀತಿಯಾದಂಥ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಪ್ರಮುಖ ಆರೋಪಿಯಾದಂತಹ ಚಂದ್ರಶೇಖರ್ ನೆರೆಲ ಏನಿದ್ದಾನೆ, ಈತ ಒಬ್ಬ MBA ಪದವೀಧರ. ಈತ ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲಿನ ಒಬ್ಬ ಚೇರ್ಮನ್ ಆಗಿದ್ದಾನೆ. ಈತ ಮುಂಚೆ ಸಿಂಡಿಕೇಟ್ ಬ್ಯಾಂಕಲ್ಲಿ ಎಂಪ್ಲಾಯಿ ಆಗಿ ಅಲ್ಲಿ ಕೂಡ ತಪ್ಪನ್ನು ಮಾಡಿ 2019ರಲ್ಲಿ ಕೆಲಸದಿಂದ ವಜಾ ಮಾಡಿರ್ತಾನೆ. ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇರ್ತಾನೆ. ಮತ್ತು ಈತ ಗೋವಾ ಮತ್ತು ಶ್ರೀಲಂಕಾದ ಕೊಲಂಬೋಗಳಲ್ಲಿ ಹೋಗಿ ಕ್ಯಾಸಿನೋ ಆಟ ಆಡುವಂಥ ಒಂದು ಚಟವನ್ನು ಹೊಂದಿರ್ತಾನೆ. ಈ ಕೃತ್ಯ ಮಾಡಬೇಕಾದ್ರೆ ಇವರು ಹಲವಾರು ಮೂವೀಸ್ಗಳನ್ನು ನೋಡಿದ್ದಾರೆ. ದೃಶ್ಯಂ 1, 2, ಲಕ್ಕಿ ಭಾಸ್ಕರ್, ಕ್ಯಾಶ್ ಕ್ಯಾನ್, ಆಲ್ ವೆಬ್ ಸೀರೀಸ್ ಇವುಗಳನ್ನ ಎಲ್ಲವನ್ನ ನೋಡಿ ನೋಟ್ ಮಾಡಿದ್ದಾರೆ ಯಾವ್ಯಾವ ರೀತಿ ಮಾಡ್ಬೋದು ಅಂತ. ಅದೇ ರೀತಿ ಯೂಟ್ಯೂಬ್ಸ್ಗಳಲ್ಲಿ ಎಲ್ಲೆಲ್ಲಿ ಬ್ಯಾಂಕ್ ಕಳ್ಳತನ ಆಗಿದೆ, ಕಳ್ಳತನವನ್ನು ಹೇಗೆ ಮಾಡಿದ್ದಾರೆ, ಪೊಲೀಸರು ಹೇಗೆ ಪತ್ತೆ ಮಾಡಿದ್ದಾರೆ, ಈ ಗೋಲ್ಡನ್ನು ಹೇಗೆ ಕರಗಿಸಬೇಕು ಅನ್ನೋದನ್ನು ಕೂಡ ಯೂಟ್ಯೂಬ್ಸ್ಗಳಲ್ಲಿ ನೋಡಿ ಅಧ್ಯಯನ ಮಾಡಿದ್ದಾರೆ. ಮತ್ತು ಇತ್ತೀಚೆಗೆ ಕರ್ನಾಟಕದಲ್ಲಿ ಆದಂತಹ ಮಂಗಳೂರು, ದಾವಣಗೆರೆ ಮತ್ತು ಬೀದರ್ನಲ್ಲಿ ಏನು ಪ್ರಕರಣಗಳಾಗಿತ್ತು ಆ ಪ್ರಕರಣಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ದಾರೆ. ಯಾವ್ಯಾವ ರೀತಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾರೆ, ಯಾವ ರೀತಿ ಅವರು ಪೊಲೀಸರಿಗೆ ಸಿಕ್ಕಾಕೊಂಡಿದ್ದಾರೆ, ನಾವು ಯಾವ ರೀತಿ ತಪ್ಪಿಸ್ಕೋಬೇಕು ಅನ್ನೋದನ್ನು ಕೂಡ ಅವರು ಅಧ್ಯಯನ ಮಾಡಿದ್ದಾರೆ. ಕಳ್ಳತನದಲ್ಲಿ ಯಾವೆಲ್ಲ ತಂತ್ರಜ್ಞಾನವನ್ನು ಉಪಯೋಗಿಸಬೇಕು ಅನ್ನೋದನ್ನು ನೋಡಿದ್ದಾರೆ. ಇಲ್ಲಿ ವಾಕಿ ಟಾಕೀಸ್ಗಳನ್ನು ಅವರು ಯೂಸ್ ಮಾಡಿದ್ದಾರೆ ಕಮ್ಯುನಿಕೇಷನ್ಗೋಸ್ಕರ. ಅದೇ ರೀತಿ ಯಾವ ದಿನದಿಂದ ಮಾಡಬೇಕು, ಯಾವ ದಿನಾಂಕದಿಂದ ಮಾಡಬೇಕು ಅನ್ನೋದನ್ನು ಕೂಡ ಇಟ್ಸ್ ಎ ಪ್ರೀ ಪ್ಲ್ಯಾನ್. ಮೇ 23 RCB ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚ್ ಇರುತ್ತೆ. ಸೊ ಅವತ್ತಿನ ದಿನ ಮಾಡಬೇಕು ಅಂದರೆ ಅವತ್ತು RCB ವಿನ್ ಆಗಿತ್ತು ಅಂತಂದರೆ ಅದು ಮುಹೂರ್ತ 23ಕ್ಕೆ ಫಿಕ್ಸ್ ಆಗಿತ್ತು. RCB ಅವರು ಸೋಲುತ್ತೆ. 24ನೇ ದಿನ ವೆದರ್ ಕಂಡೀಷನ್ಸ್ ನೋಡಿದಾಗ ಮನ್ಗುಳಿಯಲ್ಲಿ ದ ಚಾನ್ಸಸ್ ಆಫ್ ರೇನ್ 80% ಇರುತ್ತೆ. ಸೊ ದ ಟೈಮಿಂಗ್ ಈಸ್ ಫ್ರಮ್ 6 to 11 ಇರುತ್ತೆ. ಸೊ ಈ ಮಳೆ ಆಗುವಂಥ ಸಂದರ್ಭದಲ್ಲಿ ನೀವು ಜನರಲಿ ಕಳ್ಳತನ ನೋಡಿದರೆ ರಾತ್ರಿ 12 ಗಂಟೆ ಬೆಳಿಗ್ಗೆ 4 ಗಂಟೆ ಒಳಗಡೆ ಆಗ್ತಾ ಇರುತ್ತೆ. ಬಟ್ ದೇ ಹ್ಯಾವ್ ಸೆಲೆಕ್ಟೆಡ್ ದ ಟೈಮ್ ಫಾರ್ ದ 6 to 10 ಬೇಸ್ಡ್ ಅಪಾನ್ ದ ವೆದರ್ ಕಂಡೀಷನ್ಸ್. ಮಳೆ ಆಗ್ತಾ ಇರುತ್ತೆ, ಜನ ಇರಲ್ಲ ಅಂತ. ಮತ್ತು ಅದು 4 Saturday ಮತ್ತು ಸಂಡೇ. ಆಮೇಲೆ ಇವರು ಈ ವಾಕಿ ಟಾಕಿ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ ಇದರಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದವರು ಇರ್ತಾರೆ. ರೈಲ್ವೆ ಇಲಾಖೆಯಲ್ಲಿ ವಾಕಿ ಟಾಕಿ ಬಳಸುವಂಥ ಒಂದು ಪರಿಣತಿ ಆಗಿರ್ಬೋದು, ಅವರಿಗೆ ಎಕ್ಸ್ಪರ್ಟೈಸು ಅದರಲ್ಲಿ ಇರುತ್ತೆ. ಅದೇ ರೀತಿ ಒಂದು ಏನಾದರೂ ಯಾರಾದರೂ ಬಂದರೆ ಅವರಿಗೆ ಭಯಪಡಿಸೋದಕ್ಕೆ ಒಂದು ಲೈಟರ್ ಗನ್ ಇಟ್ಕೊಂಡಿರ್ತಾರೆ. ಅದನ್ನು ಭಯಪಡಿಸೋದಕ್ಕೆ ಇಟ್ ಇಸ್ ನಾಟ್ ದ ಆ್ಯಕ್ಚುಯಲ್ ಗನ್, ಲೈಟರ್ ಗನ್. ಅದೇ ರೀತಿ ತನಿಖೆ ಹಾದಿಯನ್ನು ತಪ್ಪಿಸೋದಕ್ಕೆ ಕೇರಳ ಮತ್ತು ತಮಿಳುನಾಡಿನಲ್ಲಾದಂಥ ಕಳ್ಳತನದ ವರದಿಗಳನ್ನು ಅಧ್ಯಯನ ಮಾಡಿ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ಸೃಷ್ಟಿಸಿ ತನಿಖೆ ಹಾದಿಯನ್ನು ತಪ್ಪಿಸಬೇಕು ಅನ್ನೋದನ್ನು ಕೂಡ ಮಾಡಿರ್ತಾರೆ. ಮತ್ತು ಈ ಕಾರ್ಯಾಚರಣೆಯಲ್ಲಿ ಅವರು ಒಂದು ಲಾರಿ ಮತ್ತು 2 ಇನೋವಾ 2 ಟೂ ವೀಲರ್ಗಳನ್ನು ಬಳಸಿರ್ತಾರೆ. ಈ ಲಾರಿಯನ್ನು ರೈಲ್ವೆ ಇಲಾಖೆಯ ಟ್ರಕ್ಕನ್ನು ಯೂಸ್ ಮಾಡಿರ್ತಾರೆ. ಆ ರೈಲ್ವೆ ಇಲಾಖೆಯಲ್ಲಿ ಆ ಟ್ರಕ್ಕು ಈ ಕಬ್ಬಿಣದ ಮೆಟೀರಿಯಲ್ಗಳನ್ನು ಡಿಸ್ಪೋಸ್ ಮಾಡೋದಕ್ಕೆ ಬಳಸುವಂಥ ಒಂದು ಟ್ರಕ್. 23-24ಕ್ಕೆ ರೈಲ್ವೆ ಇಲಾಖೆಯಲ್ಲಿ ವಿಜಯಪುರಕ್ಕೆ ಕಬ್ಬಿಣವನ್ನು ನಾವು ಡಿಸ್ಪೋಸ್ ಮಾಡ್ತಾ ಇದ್ದೀವಿ ಅಂತೇಳಿ ಆಫೀಷಿಯಲ್ ರೆಕಾರ್ಡ್ಸನ್ನು ಕೂಡ ಕ್ರಿಯೇಟ್ ಮಾಡಿರ್ತಾರೆ. ಆ ಟ್ರಕ್ಕನ್ನು ಮನಗುಳಿ ಹತ್ರ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಟೋಲಲ್ಲಿ ಇಟ್ಟು
ಅದನ್ನ ಸೆಂಟರ್ ಆಫ್ ಆಪರೇಷನ್ ತರ ಅದನ್ನ ಬಳಸ್ಕೊಂಡು ಅಲ್ಲಿಂದ ಈ ಟೂ ವೀಲರ್ಸ್ಗಳನ್ನ ಆ ಟ್ರಕ್ಕಲ್ಲೇ ಸಾಗಿಸೋದು ಮತ್ತೆ ಕದ್ದಂತ ಮಾಲನ್ನ ಆ ಟ್ರಕ್ಕಲ್ಲೇ ಸಾಗಿಸುವಂತ ಒಂದು ಕಾರ್ಯವನ್ನು ಮಾಡಿರ್ತಾರೆ. ಈ ಇನೋವಾ ಎರಡು ಯೂಸ್ ಏನಾಗಿದೆ, ಒಂದು ಗೋವಾದಿಂದ ಬಂದಿರುತ್ತೆ, ಒಂದು ಹುಬ್ಳಿಯಿಂದ ಬಂದಿರುತ್ತೆ. ಸೊ ಇವ್ರನ್ನ ಲೋಕಲ್ ಟ್ರಾನ್ಸ್ಪೋರ್ಟ್ಗೋಸ್ಕರ ಇನೋವಾಗಳನ್ನ ಯೂಸ್ ಮಾಡಿರ್ತಾರೆ. ಇಡೀ ಮನಗುಳಿ ಪಟ್ಟಣವನ್ನ ಲೆಕ್ಕ ಮಾಡೋದಕ್ಕೆ ಟೂ ವೀಲರ್ಸ್ಗಳನ್ನ ಯೂಸ್ ಮಾಡಿರ್ತಾರೆ. ಅದೇ ರೀತಿ ಯಾವ್ಯಾವ ವೇಷಭೂಷಣಗಳು ಬೇಕು ಅನ್ನೋದನ್ನ ಕೂಡ ಮೊದಲೇ ಡಿಸೈಡ್ ಮಾಡಿ ಆ ವೇಷಭೂಷಣಗಳನ್ನ ಖರೀದಿ ಮಾಡಿ ಅವ್ರಿಗೆ ಕೊಟ್ಟಿರ್ತಾರೆ. ಮತ್ತೆ ಅದರಲ್ಲಿ ರೈಟ್ ಮ್ಯಾನ್ ಫಾರ್ ದ ರೈಟ್ ಜಾಬ್ ಅನ್ನೋ ರೀತಿ CCTV ಎಕ್ಸ್ಪರ್ಟ್ಸ್ಗಳನ್ನು ಇದ್ದಾರೆ, ಎಲೆಕ್ಟ್ರಿಸಿಟಿ ಎಕ್ಸ್ಪರ್ಟ್ಸ್ಗಳನ್ನು ಇದ್ದಾರೆ, PhD ಮಾಡಿದಂಥ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ಸ್ನು ಇದ್ದಾರೆ. ಸೊ ಎಲೆಕ್ಟ್ರಿಸಿಟಿ ಕಟ್ ಮಾಡೋದಕ್ಕೆ ಅಲ್ಲಿ ಇದ್ದಂಥ ಹೈ ಮಾಸ್ಕ್ ಲೈಟ್ ಅಂತ ತಾವು ನೋಡಿರ್ಬೋದು. 23ರ ರಾತ್ರಿ ಅದನ್ನು ಹೈ ಮಾಸ್ಕ್ ಲೈಟ್ ಕಟ್ ಮಾಡ್ತಾರೆ. ಸೊ ದಟ್ ಅಲ್ಲಿ ಕತ್ಲಾಗಿ ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದೇಳಿ. ಅದೇ ರೀತಿ ಎಲ್ಲೆಲ್ಲಿ ಕ್ಯಾಮ್ರಾಗಳಿದೆ ಕ್ಯಾಮ್ರಾಗಳನ್ನ ಡಿಸ್ಕನೆಕ್ಟ್ ಮಾಡೋದು, ಕ್ಯಾಮ್ರಾಗಳ ದಿಕ್ಕನ್ನು ಬದಲಾಯಿಸೋದು, ಮತ್ತೇನು ಈ DVRಗಳನ್ನ ಎಲ್ಲೆಲ್ಲಿ ಆಫ್ ಮಾಡಬೇಕು, ಅದನ್ನು ಯಾವ ರೀತಿ ಫಾರ್ಮ್ಯಾಟ್ ಮಾಡಿ ಮತ್ತೆ ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅನ್ನೋದನ್ನ ಕೂಡ ಅದನ್ನು ಮಾಡಿದ್ದಾರೆ. ಸೊ ಇನ್ನೊಬ್ಬ ಆರೋಪಿ ಸುನಿಲ್ ಮೋಕ ಏನಿದ್ದಾನೆ, ಇವತ್ತ ಚಂದ್ರಶೇಖರ್ನ PA ಆಗಿದ್ದು ಚಂದ್ರಶೇಖರ್ನ ಕಾರ್ನ ಡ್ರೈವರ್ ಆಗಿರ್ತಾನೆ. ಅದೇ ರೀತಿ ಬಾಲರಾಜ್ ಏನಿದ್ದಾನೆ, ಈತ ರೈಲ್ವೆ ಇಲಾಖೆಯಲ್ಲಿ ಚೀಫ್ ಡಿಪೋ ಮೆಟೀರಿಯಲ್ ಸೂಪರಿಂಟೆಂಡೆಂಟ್ ಆಗಿದ್ದಾನೆ. ಈತ BSc ಬಯೋಟೆಕ್ನಾಲಜಿ ಮಾಡಿರ್ತಾನೆ. ಈತ ಲಾರಿಯನ್ನು ಒದಗಿಸೋದು ಮತ್ತೆ ಏರಿಯಾ ವಾಚು ದೆನ್ ಈ ಎಲ್ಲ ಕಾರ್ಯಗಳನ್ನು ಅವನು ಮಾಡ್ತಾ ಇರ್ತಾನೆ. ಅದೇ ರೀತಿ ಇನ್ನೊಬ್ಬ ಆರೋಪಿ ಗುಂಡು ಜೋಸೆಫ್ ಅಂತ ಏನಿದ್ದಾನೆ, ಈತ BE ಮೆಕ್ಯಾನಿಕಲ್. ಈತ ಅಡ್ಮಿನ್ ಇನ್ಚಾರ್ಜ್ ಆಗಿ ಅದೇ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈತ CCTV ಎಕ್ಸ್ಪರ್ಟ್. CCTVಗಳನ್ನ ಡೈವರ್ಟ್ ಮಾಡೋದು, ಮೆಮರಿ ಹೇಗೆ ತೆಗೆಯೋದು, DVRನ ಹೇಗೆ ಡಿಸ್ಟ್ರಾಯ್ ಮಾಡೋದು, ಇವುಗಳಲ್ಲಿ ಆತ ಎಕ್ಸ್ಪರ್ಟ್. ಅದೇ ರೀತಿ ಚಂದನ್ ರಾಜ್ ಅಂತ ಏನು ಆರೋಪಿ ಇದ್ದಾನೆ, ಈತ ನರೇಗಾದ ಜೊತೆ ಆತನ ಶಾಲೆಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಈತ ಪಾರ್ಟ್ ಆಫ್ ದ ಪ್ಲಾನಿಂಗ್ ಇರ್ತಾನೆ. ಈ ಏನು ಸಿಕ್ಕಿ ಬಿದ್ದಿದ್ದಾರೆ ಈ ಆರೋಪಿಗಳಲ್ಲಿ ಇಬ್ಬರ ಜನರು ಈ ಬ್ಯಾಂಕಲ್ಲಿ ಮೊದಲೇ ಲೋನ್ ತಗೊಂಡಿದ್ದಾರೆ. ಸೊ ಆ ಲೋನ್ ತಗೋಬೇಕಾದಾಗ ಬ್ಯಾಂಕಿನ ಒಳಗಡೆ ಬಂದು ಬ್ಯಾಂಕಲ್ಲಿ ಹೇಗಿದೆ ಏನಿಲ್ಲ, ಸೊ ಅವರು ಎಲ್ಲ ಕೇಶವಪುರದಲ್ಲಿ, ಹುಬ್ಳಿಯಲ್ಲಿ ಎಲ್ಲ ಕೇಶವಪುರದಲ್ಲೇ ಇರುವಂಥವ್ರು. ಇವರು ಮುಂಚಿತವಾಗಿ ಪರಿಚಯ ಇದ್ದವರು ಎಲ್ಲರಿಗೂ. ಸೊ ಅನ್ನೋನ್ ಪರ್ಸನ್ಸ್ ಅನ್ನೋದು ಯಾರು ಇಲ್ಲ ಅವರಿಗೆ, ಮುಂಚಿತವಾಗಿ ಪರಿಚಯ ಇದ್ದವರು. ಆ ಪರಿಚಯ ಇದ್ದವರಲ್ಲೇ ರೈಟ್ ಮ್ಯಾನ್ ಟು ರೈಟ್ ಜಾಬ್, ಯಾವ್ಯಾವ ಕೆಲಸಕ್ಕೆ ಯಾರ್ಯಾರು ಸೂಕ್ತ ಆಗ್ತಾರೆ ಅವರಿಗೆ ಅದನ್ನು ಕನ್ವಿನ್ಸ್ ಮಾಡುವಂತಹ ಜವಾಬ್ದಾರಿ ಚಂದ್ರಶೇಖರ್. ಇವರೆಲ್ಲ ಪ್ರೊಫೆಷನಲ್ ಸರ್. ಎಸ್, ಮೆಲ್ಟಿಂಗ್ ಅದು ಒಂದು ಉಳಿದು ಯಾವ ರೀತಿ ಇವರು ಮೆಲ್ಟ್ ಮಾಡಿದ್ರು ಅಂತ ಹೇಳಿ. ಈಗ ದಾವಣಗೆರೆ ಪ್ರಕರಣದಲ್ಲಿ ಏನಾಗಿತ್ತು ಅಂದರೆ ಎಲ್ಲ ಆರ್ನಮೆಂಟ್ಸ್ಗಳನ್ನ ತೋರಿಸಿ ಹಾಗೆ ಇಟ್ಟುವುದರಿಂದ ನಾಳೆ ಆರ್ನಮೆಂಟ್ ಡಿಸ್ಪೋಸ್ ಮಾಡೋದು ಕಷ್ಟ ಆಗುತ್ತೆ, ಎಲ್ಲಾದ್ರೂ ಮಾಹಿತಿ ಸೋರಿಕೆ ಆಗುತ್ತೆ ಅಂತಂತ ತಿಳಿದ್ಬಿಟ್ಟು ಇವರು ಈ ಬಂಗಾರದ ಆಭರಣಗಳನ್ನ ಏನು ಮಾಡ್ತಾರೆ ಹೊರಗಡೆ ಎಲ್ಲಿ ಡಿಸ್ಪೋಸ್ ಮಾಡಲ್ಲ. ತನ್ನದೇ ಸ್ಕೂಲ್ನಲ್ಲಿರುವಂತಹ ಒಂದು ಲ್ಯಾಬೊರೇಟರಿಯಲ್ಲಿ ಬೆಂಗಳೂರಿಂದ ಒಂದು ಮೆಲ್ಟಿಂಗ್ ಮಷೀನ್ ಅನ್ನು ತಂದು ಮತ್ತೆ ಹೇಗೆ ಮೆಲ್ಟ್ ಮಾಡ್ಬೇಕಂತ ತಿಳ್ಕೊಂಡು ತನ್ನ ಶಾಲೆಯಲ್ಲಿನೇ ಎಲ್ಲ ಬಂಗಾರವನ್ನ ಕರಗಿಸ್ತಾನೆ. ಸೊ ಸುಮಾರು 12 kg ಅಷ್ಟು ನಮಗೆ ಆಭರಣ ಸಿಕ್ಕಿದೆ, ಉಳಿದಂಥ ಚಿನ್ನದ ಗಟ್ಟಿ ಸಿಕ್ಕಿದೆ. ಸೊ ಈ ಚಿನ್ನದ ಗಟ್ಟಿ ಸಿಕ್ಕಾಗ ನಮಗೆ ಅವಾಗ ನಾವು ಬ್ಯಾಂಕ್ ಅವ್ರಿಗೆ ಹೇಳ್ತೀವಿ ದ ಡಿಫ್ರೆನ್ಸ್ ಬಿಟ್ವೀನ್ ಗ್ರಾಸ್ ವೇಟ್ ಆ್ಯಂಡ್ ನೆಟ್ ವೇಟ್ ಅವಾಗಲೇ ಡಿಸ್ಕಷನ್ ಆಗುತ್ತೆ. ಸೊ ಗ್ರಾಸ್ ವೇಟ್ ಅಂತಂತಂದ್ರೆ ಅದರಲ್ಲಿ ಇದ್ದಂಥ ಎಲ್ಲ ವೇಟನ್ನು ಹಿಡಿದು, ಅಂದರೆ ಮುತ್ತು, ರತ್ನ, ಹವಳ ಮತ್ತು ಈ ದಾರನ ಹಿಡ್ಕೊಂಡು ಎಲ್ಲ ವೇಟ್ ಹಿಡ್ಕೊಂಡು ಇಟ್ ಈಸ್ 58 kg ಸಮಥಿಂಗ್. ಸೊ ಅದು ಕೊಟ್ಟಿರ್ತಾರೆ. ಬಟ್ ಚಿನ್ನ ಕಲಿಸಿದಾದ್ಮೇಲೆ ಅದ್ರ ಗಟ್ಟಿ ವ್ಯಾಲ್ಯೂ ಬೇರೆ ಆಗುತ್ತೆ, ಅಂದರೆ ಅದು ಗಟ್ಟಿ ಚಿನ್ನದ ಗಟ್ಟಿ ಬೇರೆ ಆಗುತ್ತೆ. ಸೊ ಅದರದ್ದು ಟೋಟಲ್ ನೆಟ್ ವೇಟು ಅದನ್ನು 40 kg ಅಂತ ಅವರು ಹೇಳಿದ್ದಾರೆ, ಲಿಖಿತವಾಗಿಯೂ ಕೊಟ್ಟಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮದು 27 kg ಗಟ್ಟಿ ಚಿನ್ನ ಮತ್ತು 12 kg ಚಿನ್ನದ ಆಭರಣವನ್ನು ನಾವು ಈಗಾಗಲೇ ವಶಪಡಿಸ್ಕೊಂಡಿದ್ದೀವಿ. ಅದರ ಜೊತೆಗೆ ಕೆಲವೊಂದಿಷ್ಟು ಚಿನ್ನವನ್ನು ಮಾರಿ ಇವರು ದುಡ್ಡನ್ನು ಸಂಪಾದನೆ ಮಾಡಿ ಅದನ್ನು ಕ್ಯಾಸಿನೋದಲ್ಲಿ ಆಟ ಆಡೋದಕ್ಕೆ ಯೂಸ್ ಮಾಡಿರ್ತಾರೆ. ಸುಮಾರು 1,16,00,000 ಕ್ಯಾಶನ್ನು ಕೂಡ ನಾವು ಕ್ಯಾಸಿನೋದಿಂದ ಸೀಸ್ ಮಾಡಿದ್ದೀವಿ. ಇನ್ನೂ ಸ್ವಲ್ಪ ಮಾಹಿತಿ ಇದೆ, ಅದನ್ನು ಕೂಡ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಇನ್ನೂ ಆರೋಪಿಗಳು ನಮ್ಮ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ವಿ ಆರ್ ಹೋಪ್ಫುಲ್ ದಟ್ ವಿಲ್ ಗೆಟ್ ಸಮ್ ಮೋರ್ ಇನ್ ದಿಸ್ ಕೇಸ್. ಶ್ರೀಲಂಕಕ್ಕೂ ಹೋಗಿ ಕೂಡ ಇವರು ಕ್ಯಾಸಿನೋದಲ್ಲಿ ಆಟ ಆಡಿ ಬಂದಿದ್ದಾರೆ. ಈ ಕಳ್ಳತನಕ್ಕೆಲ್ಲ ಪ್ಲಾನ್ ಎಲ್ಲ ಫೋನ್ ಮುಖಾಂತರ ಮಾಡ್ತಿದ್ರು ಅಥವಾ ಎಲ್ಲಾದರೂ ಮೀಟಿಂಗ್ ಮಾಡ್ತಿದ್ರು? ಹುಬ್ಳಿಯಲ್ಲಿನೇ ಎಲ್ಲ ಈ ಕಳ್ಳತನದ ಬಗ್ಗೆ ಅವರು ಪ್ಲಾನ್ ಮಾಡಿದ್ರು. ಸರಿ 10 ಕೋಟಿ ವಶ ಸಹ ಈ ಮೊದಲೇ ಬೇರೆ ಪ್ರಕರಣದಲ್ಲಿ ಯಾವ ಇವರು ಪ್ರೊಫೆಷನಲ್ಸ್ ಅನ್ನೋದಕ್ಕೆ ಇಲ್ಲ, ಯಾಕೆಂತಂದ್ರೆ ಇವ್ರ ಮೇಲೆ ಹಿಂದೆ ಯಾವುದೇ ರೀತಿಯಾದಂತಹ
ಕಳ್ಳತನದಾಗಿರ್ಬೋದು, ರಾಬರಿ ಆಗಿರ್ಬೋದು, ಡಕಾಯಿತಿ ಆಗಿರ್ಬೋದು, ಯಾವುದೇ ಅಪರಾಧ ಪ್ರಕರಣಗಳು ರಿಜಿಸ್ಟರ್ ಆಗಿಲ್ಲ. ಸೊ ಅದರಲ್ಲಿ ಇಬ್ಬರ ಮೇಲೆ ಏನು ಚಂದ್ರಶೇಖರ್ ನಗರಲ್ಲಿ ಅದನ್ನು ಅವನು ಬ್ಯಾಂಕಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ಫ್ರಾಡ್ ಕೇಸ್ ರಿಜಿಸ್ಟರ್ ಆಗಿದೆ. ಅದೇ ರೀತಿ ಯಾರು ನಮ್ಮ ಪೀಟರ್ ಜಾನ್ ಅಂತ ಏನಿದ್ದಾನೆ, ಅವನು ಅತಿಥಿ ಉಪನ್ಯಾಸಕ, ಒಬ್ಬರಿಗೆ ಜಾಬ್ ಕೊಡಿಸ್ತೀನಿ ಅಂತಂದೇಳಿ ಅವನ ಮೇಲೆ ಪ್ರಕರಣ ದಾಖಲಾಗಿದೆ. ಬಟ್ ದೇ ಡೋಂಟ್ ಹ್ಯಾವ್ ಎನಿ MOB ಫಸ್ಟ್ ಟೈಮ್. ಸರಿ, ರೈಲ್ವೆ ಇಲಾಖೆಯಲ್ಲಿ ಅವನು ಕೆಲಸ ಮಾಡ್ತಾನೆ. ಸ್ಕ್ರಾಪ್ ಮೆಟೀರಿಯಲ್ ಡಿಸ್ಪೋಸ್ ಮಾಡೋದ್ರಲ್ಲೇ ಇರ್ತಾನೆ. ಅದರ ಡ್ರೈವರ್ನು ಕೂಡ ಇದರಲ್ಲಿ ಅರೆಸ್ಟ್ ಆಗಿದ್ದಾನೆ. ಇನ್ನೊಬ್ಬ ರೈಲ್ವೆ ಡಿಪಾರ್ಟ್ಮೆಂಟ್ ಎಂಪ್ಲಾಯ್ನ ಆಗಿದ್ದಾನೆ. ಇವರು ಅಲ್ಲಿ ರಿಕಾರ್ಡ್ಸ್ ಅನ್ನ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಅವತ್ತಿನ ದಿನ ನಾವು ಸ್ಕ್ರಾಪ್ ಡಿಸ್ಪೋಸ್ ಮಾಡೋದಕ್ಕೆ ಬಿಜಾಪುರಕ್ಕೆ ಹೋಗ್ತಾ ಇದ್ದೀವಿ ಅಂತೇಳಿ. ಬಟ್ ಯಾವುದೇ ರೀತಿಯಾದ ಸ್ಕ್ರಾಪ್ ಅನ್ನು ಅವ್ರು ತುಂಬಿಕೊಂಡು ಬರಲ್ಲ. ಕೆಲವೊಂದಿಷ್ಟು ಖಾಲಿ ಬಾಟಲ್ಸ್ಗಳನ್ನ ತಂದಿರ್ತಾರೆ. ಅದರ ಜೊತೆಗೆ ಈ ಟೂ ವೀಲರ್ಸ್ಗಳನ್ನ ಕೂಡ ತೊಗೊಂಬಂದಿರ್ತಾರೆ. ಇಲ್ಲೇ 2 ದಿನ ಏನು ಮನಗೋಳಿ ಸುತ್ತಮುತ್ತಲು ಏನು 30 ಕಿಲೋಮೀಟರ್ ದೂರದಲ್ಲಿ ಒಂದು ಸೆಂಟರ್ನ ಮಾಡಿಕೊಂಡು ಆ ವೆಹಿಕಲ್ನ ಅಲ್ಲೇ ಇಟ್ಟು ಅಲ್ಲಿಂದಲೇ ಕೂಡ ಇವರು ಹೋಗೋದು ಬರೋದು ಮತ್ತೆ ಆಪರೇಟ್ ಮಾಡ್ತಾ ಇರ್ತಾರೆ. ಸೊ ವಾಪಸ್ ಹೋಗಿನೂ ಕೂಡ ಅದು ಟ್ರಕ್ ಹೋದಾಗ ಅಲ್ಲಿ ಅಲೆವಿ ಕ್ರಿಯೇಟ್ ಆಗುತ್ತೆ. ಇವರು ಬಿಜಾಪುರಕ್ಕೆ ಸ್ಕ್ರಾಪ್ ಡಿಸ್ಪೋಸ್ ಮಾಡಕ್ಕೆ ಬಂದಿದ್ರು ಮತ್ತೆ ವಾಪಸ್ ಬಂದಿದ್ದಾರೆ ಅಂತ. ಬಟ್ ಆ ಹೆಸರಲ್ಲಿ ಇವರು ಆಕ್ಚುಲಿ ಇಲ್ಲಿ ಕಳ್ಳತನ ಮಾಡಕ್ಕೆ ಸರ್, ಇನ್ನೂ ಎಷ್ಟು ಜನ ಆರೋಪಿಗಳು ಇರಬಹುದು? ತನಿಖೆ ಮುಂದುವರೆದಿದೆ. ಸೊ ಇನ್ನು ನಮಗೆ ಅಷ್ಟೇ ಜನ ಅವರು ಯಾರು ಅನ್ನೋದನ್ನ ಈಗ ತನಿಖೆ ಹಿತದೃಷ್ಟಿಯಿಂದ ನಾವು ಹೇಳಕ್ ಹೋಗ್ತಾ ಇಲ್ಲ. ವರ್ಕ್ ಇಸ್ ಗೋಯಿಂಗ್ ಆನ್. ಥ್ಯಾಂಕ್ ಯು.